ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಅವ್ರ ಕಡೆಯಿಂದ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ತುಂಬ ಜನ ವೆಯ್ಟ್ ಮಾಡ್ತಾಯಿರಿ ಇದಕ್ಕೋಸ್ಕರನೇ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಇತ್ತು, ಕೆಲವೊಬ್ಬರು ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರಲ್ಲ, ಇನ್ನೂ ಕೆಲವೊಬ್ಬರು ಏನೋ ರೀಸನಿಂದ ಡಾಕ್ಯುಮೆಂಟ್ಸ್ನೇ ಸಬ್ಮಿಟ್ ಮಾಡಿಲ್ಲ. ಸೊ ಇಂಥವ್ರಿಗೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇದು ನಿಮಗೆ ಲಾಸ್ಟ್ ಚಾನ್ಸು. ಈ ಒಂದು ಚಾನ್ಸ್ನ ಮಿಸ್ ಮಾಡಿದ್ರೆ ನೀವು ಏನೇ ಸರ್ಕಸ್ ಮಾಡಿದ್ರೂ ಅದನ್ನು ರೆಡಿ ಮಾಡಿಸ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಒಂದು ಲಾಸ್ಟ್ ಚಾನ್ಸ್ನ ಯೂಸ್ ಮಾಡ್ಕೊಳ್ಳಿ. ಈಗ KE ಅವರು ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಮುಂಚೆನೇ ಒಂದು ಲಿಂಕ್ನ ರಿಲೀಸ್ ಮಾಡ್ತೀವಿ, ಅಲ್ಲಿ ಅಪಾಯಿಂಟ್ಮೆಂಟ್ನ ತಗೋಬೇಕಾಗುತ್ತೆ. ಒಂದು ರೆಸ್ಪೆಕ್ಟಿವ್ ಡೇಟ್ ಆ್ಯಂಡ್ ಪ್ಲೇಸ್ನ ನಿಮಗೆ ತಿಳಿಸ್ತೀವಿ, ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗಿರುತ್ತೆ ಅಂತ. ಸೊ ಜುಲೈ 2nd ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದರು ಮುಂಚೆನೇ ನಿಮಗೆ. ಈಗ ಒಂದು ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮಗೆ ಆನ್ಸರ್ ಮಾಡ್ತೀನಿ. ಮತ್ತು ತುಂಬ ಸ್ಟೂಡೆಂಟ್ಸು ಕ್ಯಾಸ್ಟ್ ನೇಮು ನಮಗೆ ಡಿಸ್ಪ್ಲೇ ಆಗಿಲ್ಲ, ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾ ಅಂತ ತುಂಬ ಸ್ಟೂಡೆಂಟ್ಸು ಇದೊಂದೇ ಡೌಟ್ಸ್ ಕೇಳ್ತಾ ಇದ್ದೀರಾ. ಸೊ ಇದು ಕ್ಯಾಸ್ಟ್ ನೇಮು ಪ್ರತಿಯೊಬ್ಬರಿಗೂ ಇದೇ ರೀತಿ ಪ್ರಾಬ್ಲಮ್. ಸೊ ನೀವೇನು ಬರೆಯೋ ಅವಶ್ಯಕತೆ ಇಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಯಾರಿಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗಿದೆ ನೀವು ಹಿರಿಯ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ಯಾರೆಲ್ಲ ಹೋಗಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ಗೊತ್ತಿರುತ್ತೆ, ನಿಮಗೆ ರಿಸರ್ವೇಷನ್ ಇದ್ರೂ ನೀವು ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರಲ್ಲ, ಅಥವಾ ಸಬ್ಮಿಟ್ ಮಾಡಿದ್ರೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂದಿದ್ದರೆ ನೀವು ಖಂಡಿತವಾಗಿ ಹೋಗಲೇಬೇಕು. ಇಲ್ಲಾಂದರೆ ನಿಮಗೆ ಆ ರಿಸರ್ವೇಷನ್ನು ಯೂಸ್ ಆಗೋಲ್ಲ ಮುಂದೆ. ಮತ್ತು SC/ST ಸ್ಟೂಡೆಂಟ್ಸು ಯಾರೆಲ್ಲ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ಸ್ನ ಸಬ್ಮಿಟ್ ಮಾಡಿಲ್ಲ, ನೀವು ಕನ್ಫರ್ಮ್ ಆಗಿ ಹೋಗಲೇಬೇಕು. ಇಲ್ಲಾಂದರೆ ನೀವು GMಗೆ ಸೇರ್ತೀರಾ. ಸೊ ಮಿಸ್ ಮಾಡ್ಕೋಬೇಡಿ, ತುಂಬ ಯೂಸ್ ಆಗುತ್ತೆ ನಿಮ್ಮ ಕ್ಯಾಟಗರಿಯಿಂದ. ಮತ್ತು ಈಗ ತುಂಬ ಜನ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗ್ತಾಯಿಲ್ಲ. ನಾನು ಕೂಡ ಟ್ರೈ ಮಾಡಿದೆ, ಎಷ್ಟೇ ಸಲ ಲಾಗಿನ್ ಮಾಡಿದ್ರೂ ಲಾಗಿನ್ ತೊಗೊತಾ ಇಲ್ಲ. ನೀವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇರೋದು ಒಂದೇ ಸೊಲ್ಯೂಷನು, ವೆಯ್ಟ್ ಮಾಡಬೇಕು. ನೀವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ. ನಾನು ಅದು ಈಗ ಒಂದು ಸ್ವಲ್ಪ ಸರ್ವರ್ ಎರರ್ ಬರ್ತಾಯಿದೆ ಅನಿಸುತ್ತೆ, ಪ್ರತಿಯೊಬ್ಬರಿಗೂ ಅದೇ ರೀತಿ ಆಗ್ತಾಯಿದೆ. ಅದು ಸಾಲ್ವ್ ಆದ ತಕ್ಷಣ ನಾನು ನಮ್ಮ ವಾಟ್ಸಪ್ ಚಾನಲ್ಲಿ ಲಿಂಕ್ ಹಾಕ್ತೀನಿ, ಆವಾಗ ನೀವು ಡೈರೆಕ್ಟಾಗಿ ಹೋಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ಸೊ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಬೇಗ ಬೇಗ ಜಾಯ್ನ್ ಆಗಿ, ಅಲ್ಲಿ ನಾನು ಲಿಂಕ್ನ ಹಾಕ್ತೀನಿ. ನೀವು ಆ ಲಿಂಕ್ನ ಮುಖಾಂತರ ನಿಮ್ಮ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ಈಗ ತುಂಬ ಜನಕ್ಕೆ ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಆಗಿಲ್ಲ. ಸೊ ಲಾಸ್ಟ್ ಡೇಟು ಯಾವಾಗ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋದಕ್ಕೆ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಇಲ್ಲ. ನಿಮ್ಮ ಆಪ್ಷನ್ ಸ್ಟಾರ್ಟ್ ಆದಮೇಲೆ ಬೇಕಾದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಯಾರೆಲ್ಲ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಡೌನ್ಲೋಡ್ ಮಾಡಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.